ಎಷ್ಟು ರುಚಿಯಾಗಿರುತ್ತೆ. ಮಕ್ಕಳ ಒಂದು ಸ್ನ್ಯಾಕ್ ಥರ ತಿಂತಾರೆ ನೋಡಿ. ಎಷ್ಟು ಕ್ರಿಸ್ಪ್ ಆಗಿದೆ, ಸೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇದೆಲ್ಲ. ತಿನ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ, ಚಿನ್ನ ತಿಂತದಲ್ಲ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಮನೇಲೆ ಈಸಿಯಾಗಿ ಎರಡು ಬಾಳೆಹಣ್ಣನ್ನು ಯೂಸ್ ಮಾಡಿಕೊಂಡು ಗ್ರನೋಲಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ, ಚಿನ್ನ ತಿಂತದಲ್ಲ ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಈ ರೆಸಿಪಿಗಾಗಿ 2 ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಬೇಕಾಗತ್ತೆ. ಆದಷ್ಟು ಪಚ್ಚ ಬಾಳೆಹಣ್ಣು ಯೂಸ್ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫಸ್ಟು ಬಾಳೆಹಣ್ಣಿನ ಸಿಪ್ಪೆನ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ. ಈ 2 ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ಥರ ನೀವು ಪಚ್ಚ ಬಾಳೆಹಣ್ಣು ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಹುಳಿ ಬಂದುಬಿಡತ್ತೆ. ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ. ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಸಿಹಿಯಾಗಿ ಅರೋಮಾ ಎಲ್ಲ ಚೆನ್ನಾಗಿರತ್ತೆ. ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾಗಿದೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಫ್ರೆಂಡ್ಸ್, ನೀವು ಇದಕ್ಕೆ ಯಾವುದಾದ್ರೂ ನಟ್ಸ್ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಬರೀ ಬಾದಾಮಿ ಇದೆ, ಗೋಡಂಬಿ ಇದೆ ಅಂದ್ಕೊಳ್ಳಿ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅಥವಾ ವಾಲ್ನಟ್ ಇದೆ, ಇನ್ನೂ ಬೇರೆ ನಟ್ಸ್ಗಳೆಲ್ಲ ಇದೆ ಅಂದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಬೇಕು. ಫ್ರೆಂಡ್ಸ್, ಒಂದು ಅರ್ಧ ಕಪ್ನಷ್ಟು ವಾಲ್ನಟ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಒಂದು 5 ಗೋಡಂಬಿ ಹಾಕ್ತಾ ಇದ್ದೀನಿ. ಸೊ ಗೋಡಂಬಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ನಾನು. ಸೊ ಈಗ ನಟ್ಸ್ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಒಂದು ದೊಡ್ಡ ಬೌಲ್ನ ತಗೋಬೇಕು. ಅದಕ್ಕೆ ಈ ಮ್ಯಾಶ್ ಮಾಡ್ಕೊಂಡಿರೋಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ಳೋಣ. ಸೊ ಈಗ ನಟ್ಸ್ನ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಒಂದು 1/4 ಕಪ್ನಷ್ಟು ಕುಂಬಳಕಾಯಿ ಬೀಜನ ಕೂಡ ಹಾಕ್ತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಸನ್ಫ್ಲವರ್ ಸೀಡ್ಸ್, 2 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್. ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಪುಡಿ ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಕೂಡ ಹಾಕ್ಕೊಂಬಿಡೋಣ. 1 ಕಪ್ನಷ್ಟು ನಾನಿಲ್ಲಿ ಇನ್ಸ್ಟಂಟ್ ಓಟ್ಸ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನು ನೀವು ಅನ್ಕೋಬಹುದು ಸಿಹಿಗೋಸ್ಕರ ಏನು ಹಾಕಿಲ್ವಲ್ಲ ಅಂತ. ಏಕೆಂದರೆ ನಾವು ಇದಕ್ಕೆ ಪಚ್ಚ ಬಾಳೆಹಣ್ಣು ಯೂಸ್ ಮಾಡಿದ್ದೇವಲ್ವ, ಆಲ್ರೆಡಿ ಅದು ಸಿಹಿ ಇರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಸ್ವೀಟ್ ಏನೂ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಬೇಕಾದರೆ ತಿನ್ನುವಾಗ ಬೇಕು ಅಂದರೆ ಜೇನುತುಪ್ಪ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನೀಗ ಇದನ್ನು ಏರ್ ಫ್ರೈಯರ್ನಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ OTGಯಲ್ಲಿ ಕೂಡ ಮಾಡ್ಕೋಬಹುದು. ಸೊ ಈ ಥರ ನೀವು ಯಾವುದೇ ಯೂಸ್ ಮಾಡ್ಕೊಳ್ಳಿ, ಈ ಥರ ಬಟರ್ ಪೇಪರ್ನ ಹಾಕ್ಕೊಂಬಿಡಿ ಕೆಳಗಡೆ. ಇದಕ್ಕೆ ಮತ್ತೆ ಎಣ್ಣೆ ಏನೂ ಹಾಕೋ ಅಗತ್ಯ ಇಲ್ಲ. ಸೊ ಬಟರ್ ಪೇಪರ್ ಹಾಕಿದ್ಮೇಲೆ ಇದನ್ನು ಹಾಕ್ಕೊಳ್ಳೋಣ. ಎಲ್ಲ ಕಡೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಎಲ್ಲವುದು ಈ ಥರ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಇದನ್ನು ಟೈಮ್ ಸೆಟ್ ಮಾಡ್ತಾ ಇದ್ದೀನಿ. 120 ಡಿಗ್ರಿಯಲ್ಲಿ 12 to 15 ಮಿನಿಟ್ಸ್ ಇಟ್ಕೋಬೇಕಾಗತ್ತೆ. ಸೊ 15 ಮಿನಿಟ್ಸಿಗೆ ಟೈಮ್ ಸೆಟ್ ಮಾಡಿದ್ದೀನಿ. ಮಧ್ಯ ಒಂದು 4-5 ನಿಮಿಷಕ್ಕೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಮೇಲೆಲ್ಲ ಕೆಂಪಗಾಗೋಗ್ಬಿಡತ್ತೆ. ಹಾಗಾಗಿ ಒಂದು 5 ನಿಮಿಷಕ್ಕೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದೇ ನೀವು ಒಂದು ವೇಳೆ OTGಯಲ್ಲಿ ಮಾಡೋದಿತ್ತು ಅಂದರೆ 160 ಡಿಗ್ರಿಗೆ 20 ರಿಂದ 25 ನಿಮಿಷದವರೆಗೂ ಮಾಡ್ಕೋಬೇಕಾಗತ್ತೆ. ಸೊ ಈಗ ಒಂದು 5 ಮಿನಿಟ್ಸ್ ಆದಮೇಲೆ ತೋರಿಸ್ತೀನಿ.
ಸೊ ಈಗ ಒಂದು 5 ಮಿನಿಟ್ಸ್ ಆಗಿದೆ, ಓಪನ್ ಮಾಡೋಣ. ಇದನ್ನು ಈ ಥರ ಮಿಕ್ಸ್ ಮಾಡಬೇಕು, ಅಂದರೆ ಕೆಳಗೆ ಮೇಲೆ ಮಾಡಬೇಕು. ಫ್ರೆಂಡ್ಸ್ ಈಗ ರೆಡಿ ಆಗಿದೆ, ನೋಡೋಣ ಬನ್ನಿ. ನೋಡಿ ಎಷ್ಟು ಕ್ರಿಸ್ಪ್ ಆಗಿದೆ, ಸೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇದೆಲ್ಲ. ನಮ್ಮ ಚಿನಿಮಾಗೆ ತುಂಬಾ ಇಷ್ಟ ಆಗತ್ತೆ. ಲಾಸ್ಟ್ ಟೈಮು ಒಂದು ವ್ಲಾಗ್ ಮಾಡಿದ್ಲು, ಅದ್ರಲ್ಲಿ ತೋರಿಸಿದ್ಲು. ತುಂಬ ಜನರು ಕೇಳ್ತಾ ಇದ್ರು ಹೇಗೆ ಮಾಡ್ತಾರೆ ಅದನ್ನು ಶೇರ್ ಮಾಡಿ ರೆಸಿಪಿ ನೀವು ಅಂತ. ಸೊ ಅದಕ್ಕಾಗಿ ಮಾಡಿದ್ದೀನಿ, ಖಾಲಿ ಬೇರೆ ಆಗಿತ್ತು, ಹಾಗಾಗಿ ಮಾಡಿದ್ದೀನಿ. ಇವಳಂತೂ ಏನು ತಿನ್ನಕ್ಕೆ ಸ್ನ್ಯಾಕ್ಸ್ ಇಲ್ಲ ಅಂದರೆ ಇದೇನೇ ತಿಂತಾಳೆ ಎತ್ತಿ ಎತ್ತಿ. ಅಲ್ಲ ಚೆನ್ನಾಗಿರುತ್ತಲ್ಲ, ಕ್ರಂಚಿ ಆಗಿ. ನೋಡಿ ಹಿಂಗೆ. ಇದಕ್ಕೆ ಏನಾದರೂ ಸಕ್ಕರೆ ಏನಾದರೂ ಹಾಕಿದ್ದೀವ ಅಥವಾ ಎಣ್ಣೆ ಏನಾದರೂ ಬೆಳೆಸಿದ್ದೀವ, ಎಷ್ಟು ರುಚಿಯಾಗಿರುತ್ತೆ. ಮಕ್ಕಳ ಒಂದು ಸ್ನ್ಯಾಕ್ ಥರ ತಿಂತಾರೆ. ಇನ್ನೂ ಏನಪ್ಪ ಅಂದರೆ ಈವ್ನಿಂಗ್ ಟೈಮ್ನಲ್ಲಿ ಮಕ್ಕಳು ಹಶು ಅಂತ ಹೇಳ್ತಿರ್ತಾರಲ್ವ, ಜಸ್ಟ್ ನೀವು ಹಾಲಲ್ಲಿ ಹಾಕ್ಕೊಟ್ರೂ ಆಯಿತು, ತುಂಬ ಇಷ್ಟಪಟ್ಟು ತಿಂತಾರೆ, ಇನ್ನೇನು ಹಾಕೋದು ಬೇಡ. ಈ ರೀತಿ ಗ್ಲಾಸ್ ಜಾರ್ನಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್ ಇದನ್ನು ಒಂದ್ಸಲ ಈ ಥರ ರೆಡಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದೆ ಅಥವಾ ನಿಮಗೆ ಅಡುಗೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದ್ಕೊಳ್ಳಿ, ಸೊ ಈ ಫುಡ್ ಅಂತೂ ರೆಡಿ ಆಗಿರುತ್ತೆ. ಯಾವಾಗ ಬೇಕಾದರೂ ಜಸ್ಟ್ 5 ಮಿನಿಟ್ಸಲ್ಲೇ ಹಾಕ್ಕೊಂಡು ತಿನ್ಬಿಡ್ಬೋದು. ಸೊ ಈಗ ಚಿನಿಮನೆ ರೆಡಿ ಮಾಡ್ಕೊಳ್ತಾಳೆ, ಸರಿನಾ? ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಗ್ರನೋಲನ ಹಾಕ್ಕೋಬೇಕು. ಇದಿಷ್ಟು ಅವಳು ತಿನ್ನಲ್ಲ, ಸ್ವಲ್ಪ ನಾನು ಕೂಡ ತಿಂತೀನಿ. ಅದಾದಮೇಲೆ ಇದಕ್ಕೆ ಬೇಕಾದಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಲಿನ ಜೊತೆಗೆ ನೀವು ಬೇರೆ ಫ್ರೂಟ್ಸ್ ಬೇಕು ಅಂದರೂ ಆ್ಯಡ್ ಮಾಡ್ಕೋಬಹುದು. ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಬೇಕಿದ್ದರೆ ನಾನು ಮೊದಲೇ ಹೇಳಿದ್ನಲ್ವ, ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಅಥವಾ ಸಕ್ಕರೆನೂ ಆ್ಯಡ್ ಮಾಡ್ಬೋದು. ಬಟ್ ಸಕ್ಕರೆ ಮಾಡಿದ್ರೆ ಹೆಲ್ತಿಗೆ ಒಳ್ಳೆಯದಲ್ಲ ಅಂಥೇಳಿ ನಾನು ಜಾಸ್ತಿ ಅದು ಸಜೆಸ್ಟ್ ಮಾಡೋಕ್ಕೋಗಲ್ಲ. ಬೇಕು ಅಂದರೆ ನೀವು ಎಕ್ಸ್ಟ್ರಾ ಬೆರ್ರೀಸ್, ಡ್ರೈಡ್ ಬೆರ್ರೀಸ್ ಬರುತ್ತಲ್ಲ, ಬ್ಲೂಬೆರಿ, ಸ್ಟ್ರಾಬೆರಿ ಇಂಥದ್ದನ್ನು ಆ್ಯಡ್ ಮಾಡ್ಕೋಬೋದು, ಕ್ರೇನ್ಬೆರಿ ಇಂಥದ್ದೆಲ್ಲ. ಸೊ ನಾನೀಗ ಹೇಗಾಗಿದೆ ಅನ್ನೋದನ್ನು ಹೇಳ್ತೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಅದರ ಅರೋಮಾ ಇದೆ ಅಲ್ವಾ, ಬನಾನಾ ಮತ್ತು ಚಕ್ಕೆದು ಭಾರಿ ಇರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟು ಆಗುತ್ತೆ, ಜೊತೆಗೆ ತುಂಬ ಹೊತ್ತು ಹೊಟ್ಟೆನೂ ತುಂಬಿರುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಮನೇಲೇ ಈಸಿಯಾಗಿ ಗ್ರನೋಲಾನ ಹೇಗೆ ಮಾಡೋದು ಅಂತ. ನೀವು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ 3 to 4 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಬಟ್ ನಮಗೆ ಇದು ಒಂದು ವಾರದಲ್ಲೇ ಖಾಲಿ ಆಗುತ್ತೆ. ನೀವು ಕೂಡ ಅಷ್ಟೇ, ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ಒಂದೇ ಟೈಮ್ಗೆ ಖಾಲಿ ಆಗುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.